ಅದೇ ಫೇಸ್ಬುಕ್ ಅಲ್ಲಿ ಲೈವ್ ಬಿಟ್ಟಿದಿರಲ್ಲ, ಓಬರ್, ಓಲಾ, ಊಬರ್, ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಬೈಕ್ ಅಲ್ಲಿ ಇದ್ ಮಾಡ್ತಾವ್ರೆ ಅಂತ. ಹೌದು. ಆಟೋದವ್ರು ಕರೆಕ್ಟ್ ಆಗಿ ಮಿನಿಮಮ್ ರೈಟ್ ತಗ ಬಂದ್ರೆ ಯಾಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಪ್ಯಾಸೆಂಜರ್ಗಳು? ಈಗ ನಿಮ್ಗೆ ಯಾವ ಆಟೋದವರು ನೀವು ಕರೆದಾಗ, ನಾನೇ ನಿಮ್ಗೆ ಒಂದ್ಸತಿ ಕಾಲ್ ಮಾಡಿದ್ದೆ ಮಾರ್ಕೆಟ್ ಅಲ್ಲಿ ಇದಕ್ಕೆ, ಎಲ್ಲಿಗೆ ನಾನು ಹೇಳ್ತೀನಿ ಫುಲ್ ಕೇಳಿಸ್ಕೊಳ್ಳೋಣ. ಹೇಳಿ. ನೀವು ಅವ್ರು ಕರೆದಾಗ ಬರ್ಲಿಲ್ಲ ಅಂದ್ರೆ ನೀವ್ ಯಾವತ್ತು ಜನ ಈ ಆಟೋದವ್ರು ಕರೆದಾಗ ನಾವು ಕರೆದ ಕಡೆ ಬರಲ್ಲ, ಬಾಯಿಗೆ ಬಂದಾಗ ಹಣ ಕೇಳ್ತಾರೆ ಅಂತ ಹೇಳಿ ಯಾವತ್ತು ನೀವು ಟ್ರಾಫಿಕ್ ಪೊಲೀಸ್ನವ್ರಿಗೆ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡ್ತೀರಾ? ಇಲ್ಲ ಈ ಬೆಂಗಳೂರು DC ಆಫೀಸ್ ಅಲ್ಲೇ ನಿಯರ್ ಇರೋದು, ಇವ್ರಿಗೆಲ್ಲ ನೀವು ಯಾವತ್ ಕಂಪ್ಲೇಂಟ್ ಬರೆಯಲ್ಲ ಅಲ್ಲಿವರೆಗೂ ಈ ವ್ಯವಸ್ಥೆ ಅಂತ ಇದ್ದಕ್ ಆಗಲ್ಲ. ಅಲ್ಲ ಸರ್, ನೀವು ಲೈವ್ ಮಾಡ್ತಾ ಇದ್ರಲ್ಲ, ನಾನೇ ನಿಮ್ಗೆ ಒಂದ್ಸಲ ಕಾಲ್ ಮಾಡಿದ್ದೆ. ಯಾವ್ದಿಲ್ಲ 2024ರಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನೇ ನಿಮ್ಗೆ ಕಾಲ್ ಮಾಡಿದ್ದೆ. ಮಾರ್ಕೆಟ್ ಇಂದ ಶಾಂತಿನಗರ ಇದ್ರತ್ರ RTO ಆಫೀಸ್ ಹೋಗ್ಬೇಕು ಅಂದ್ರೆ 150 ರೂಪಾಯಿ 100 ರೂಪಾಯಿ ಕೇಳ್ತಾವ್ರೆ, ಆಟೋದವ್ರು ಬರ್ತಾ ಇಲ್ಲ ಅಂತ ನಾನ್ ನಿಮ್ಗೆ ಕಾಲ್ ಮಾಡಿದ್ದೆ. ಹೇಳಿ ಹೇಳಿ. ಅದಕ್ಕೆ ಇವಾಗ ನೀವು ಲೈವ್ ಬಿಟ್ರಲ್ಲ, ಅದಕ್ಕೆ ನಾನ್ ನಿಮ್ಗೆ ಕಾಲ್ ಮಾಡಿದ್ದು. ಇವರು ರ್ಯಾಪಿಡೋ ಕೆಂಗೇರಿಯಿಂದಾನೆ ಇದಕ್ಕೆ ಎಲ್ಲಿ ಪಟ್ನಗೆರೆ ಈಗ ಆಯ್ತು, ನಾನು ರ್ಯಾಪಿಡೋದವರು 2 ವೀಲರ್ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಈಗ ನೋಡ್ರಪ್ಪ ನೀವೆಲ್ಲ ಹೆಂಗಿದಿರೋ ಹಂಗಂಗೆ ಮಾಡ್ಕೊಳ್ಳಿ ಅಂತ ಸುಮ್ನಾಗ್ಬಿಡ್ತೀನಿ. ಇವಾಗ ನೀವು ರ್ಯಾಪಿಡೋ ಬೈಕ್ ಹತ್ಕೊಂಡ್ರಿ, ನಿಮ್ ಮನೆ ತವಿಯಿಂದ ಹತ್ಕೊಂಡು ಯಶವಂತಪುರಕ್ಕೆ ಬಂದ್ ಇಳಿದ್ರಿ. ಇನ್ನೇನ್ ಇಳಿಯಕ್ ಒಂದ್ ಅರ್ಧ ಕಿಲೋಮೀಟರ್ ಇದ್ದಂಗೆ ಏನೋ ಹೆಚ್ಚು ಕಡಿಮೆ ಆಗಿ ಬಿದೋಗ್ಬಿಟ್ರಿ ಅಂತ ಅನ್ಕೊಳ್ಳಿ. ನಿಮ್ಗೆ ಒಂದ್ ಹೆಚ್ಚು ಕಡಿಮೆ ಆಗಿ ಇಲ್ಲ ಡೆತ್ ಆಗ್ಬೋದು, ಇಲ್ಲ ಕೈಕಾಲ್ ಮುರಿದೋಗ್ಬೋದು. ಸರಿನಾ? ಕಾನೂನ್ ಪ್ರಕಾರ ಅದನ್ನ ಆಕ್ಸಿಡೆಂಟ್ ಅಂತ ಕರೀತಾರೆ. ಆಕ್ಸಿಡೆಂಟ್ ಕರೆದ್ರೆ ಇನ್ಸೂರೆನ್ಸ್ ಇರ್ತದೆ, ಇನ್ಸೂರೆನ್ಸ್ ಹೇಳ್ತೀನಿ ಫುಲ್ ಕೇಳಿಸ್ಕೊಳ್ಳೋಣ. ಆಕ್ಸಿಡೆಂಟ್ ಅಂತ ಕರೀತಾರೆ. ಆ ಆಕ್ಸಿಡೆಂಟ್ ಆಗಿ ನೀವು ಆಸ್ಪತ್ರೆಯಲ್ಲಿ ಏನಾದ್ರು ಅಡ್ಮಿಟ್ ಆದ್ರೆ ಆಸ್ಪತ್ರೆ ಅವರೇ ಪೊಲೀಸ್ನವ್ರನ್ನ ಫೋನ್ ಮಾಡಿ ಕರೀತಾರೆ, ಹಿಂಗ್ ಆಕ್ಸಿಡೆಂಟ್ ಕೇಸ್ ಬಂದಿದೆ, ಬಂದು ರಿಪೋರ್ಟ್ ಮಾಡ್ಕೊಳ್ಳಿ ಅಂತ. ಆಗ ಪೊಲೀಸ್ನವರಲ್ಲಿ ಬಂದಾಗ ನೀನ್ ಯಾರಪ್ಪ, ಆ ಬೈಕಲ್ಲಿ ಯಾಕಪ್ಪ ಬಿದ್ದೆ, ಹಿಂಗ್ ಆಗಿದ್ಯಲ್ಲ, ಏನ್ ಕಾರಣ ಅಂತೆಲ್ಲ ಕೇಳ್ತಾರೆ. ನೀವ್ ಅವಾಗ ಹಿಂಗ್ ಆಯ್ತು, ಹಿಂಗ್ ಬುಕ್ ಮಾಡ್ದೆ, ಬಂದೆ, ಹಿಂಗ್ ಬಿದೋದೆ, ಹಿಂಗ್ ಕೈಕಾಲ್ ಮುರಿದೋಯ್ತು, ಇಲ್ಲ ಹಿಂಗ ಪ್ರಾಣನೇ ಹಿಂಗ್ ಹೋಯ್ತು ಅನ್ನೋ ತರನೇ ಏನೋ ಒಂದು ಅಲ್ಲಿ ಆಕ್ಸಿಡೆಂಟ್ ವಿಚಾರವಾಗಿ ನೀವು ಪೊಲೀಸರು ಮಾಹಿತಿ ಕೊಡ್ತೀರಾ. ಕೊಟ್ಟಾದ್ಮೇಲೆ ಆ ವೈಟ್ ಬೋರ್ಡ್ ಅವ್ರ ಮೇಲೆ FIR ಆಗ್ತದೆ. FIR ಆದ್ಮೇಲೆ ಸತ್ತೋದ್ರೆ ಏನ್ ಮಾಡ್ತಾರೆ, ಹೆಂಡತಿ ಮಕ್ಳು ಪರಿಹಾರ ಬೇಕು ಅಂತ ಹೇಳಿ ಲಾಯರ್ನ ಹಿಡಿದು ಆ ಬೈಕ್ ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಕೈಕಾಲ್ ಮುರಿದೋಗಿದ್ರೆ ವ್ಯಕ್ತಿ ಬದುಕಿರ್ತಾನಲ್ಲ, ನನ್ ಕೈಕಾಲ್ ಮುರಿದೋಗೈತೆ ಅಂತ ಹೇಳಿ ಅದು ಕೇಸ್ ಆಗ್ತದೆ. ನೀವು ಬೇಡ ಅಂದ್ರೂ ಬಿಡಲ್ಲ, ಕೇಸ್ ಹಾಕ್ತಾರೆ. ಕೇಸ್ ಅವ್ನು ಇನ್ಸೂರೆನ್ಸ್ ಕಟ್ತಾನಲ್ಲ ಸರ್, ಇನ್ಶೂರೆನ್ಸ್ ಕಟ್ತಾನೆ, ಬೈಕ್ ನ ಇನ್ಸೂರೆನ್ಸ್ ಅದನ್ನೇ ಅಣ್ಣ ನಾನು ಹೇಳ್ತಾ ಇರೋದು. ನಾನು ಲೈವ್ ಮಾಡ್ಬಿಟ್ಟೆ ಅಂತ ಹೇಳ್ತಿರಲ್ಲ ನೀವು. ಆ ಬೈಕ್ ಓಡಿಸೋನು ಹೇಳ್ತೀನಿ ಕೇಳಿ, ನಾನು ಹೇಳ ಫುಲ್ ಕೇಳಿಸ್ಕೊಳ್ಳಿ. ಲೈವ್ ಮಾಡ್ತೀರಿ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಬೈಕ್ ಅವ್ನ್ ಏನಂತ ಹೇಳಿದೀನಿ ನಾನು, ನೋಡಪ್ಪ ನೀನು ವೈಟ್ ಬೋರ್ಡ್ 2 ವೀಲರ್ ಅಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡೋಗಿ ಹಿಂಗ್ ಮುರಿದೋದ್ರೆ, ಸತ್ತೋದ್ರೆ, ಅವ್ರ ಏನಾದ್ರೂ ನಿನ್ ಮೇಲೆ ಕೇಸ್ ಹಾಕಿದ್ರೆ ನಿನ್ನ 2 ವೀಲರ್ ಇಂದ ಇನ್ಶೂರೆನ್ಸ್ ಅವ್ರಿಗೆ ಕ್ಲೈಮ್ ಆಗಲ್ಲ. ಯಾಕೆ ಅಂದ್ರೆ ವೈಟ್ ಬೋರ್ಡ್ ಅನ್ನೋದು ನಮ್ ಸ್ವಂತ ಬಳಕೆಗೆ ಬಳಸುವಂತ ವಾಹನ. ಹೆಂಗೆ ನಿಮ್ಗೆ ಇನ್ಶೂರೆನ್ಸ್ ಕೊಡಕ್ ಬರ್ತದ ಅವನು? ಅವಾಗ ಇನ್ಶೂರೆನ್ಸ್ ಕಂಪ್ನಿಯವ್ರು ನಿಮ್ಗೆ ಪರಿಹಾರದ ಹಣ ಕೊಡಲ್ಲ. ಅವಾಗ ಇವನೇನು ಕೂಲಿ, ಇವತ್ತು ಹೊಟ್ಟೆ ಪಾಡೋಣ, ನಾವ್ ಇದನ್ನ ಮಾಡ್ಬೇಕು, ಇದನ್ನ ಮಾಡಿದ್ರೆ ಹೊಟ್ಟೆ ಪಾಡು, ನಮ್ ಜೀವನ ನಡೆಯಲ್ಲ ಅಂತಾರಲ್ಲ, ಅವತ್ತು ನೀವುಗಳು ಹಾಕೋ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಅವ್ರು ಹೆಂಗ್ ಕಟ್ಕೊಡ್ತಾರೆ ಹೇಳ್ರಿ? ಸರ್ ನಾನು ಅದ್ ಹೇಳ್ತಾ ಇಲ್ಲ, ಓಕೆ ಬೇಡ ಬೈಕ್ ಟ್ಯಾಕ್ಸಿ, ನಿಮ್ ಆಟೋದವ್ರು ಕರೆದ ಕರೆಕ್ಟ್ ಬಂದ್ಬಿಟ್ರೆ ಆಟೋ ಬುಕ್ ಮಾಡ್ಕೊಯ್ತಾರೆ. ಮಿನಿಮಮ್ 30 ರೂಪಾಯಿ 40 ರೂಪಾಯಿ ಆಯ್ತದೆ. ಆಯ್ತು ಬನ್ನಿ ಅಂದ್ರೆ ಇಲ್ಲ ಬರಲ್ಲ, 100 ಕೊಡಿ 200 ಕೊಡಿ ಅಂತಾರಲ್ಲ ನಿಮ್ ಆಟೋದವ್ರು. ಮಾರ್ಕೆಟ್ ಅಲ್ಲಿ ಹೋಗಿ ನೀವೇ ನೋಡಿ, ಲೈವ್ ಮಾಡ್ಕೊಂಡೆ ನೋಡಿ, ಹೋಗ್ಬಿಟ್ಟು ಆಟೋದವ್ರು ಯಾರನ್ನಾರ ಅಲ್ಲಿಂದ ನಿಯರ್ ಬನ್ನಿ ಅಂತ. ನೀವು ಹೇಳೋದನ್ನ ಕೇಳಿ, ನೀವ್ ಹೇಳೋದೇ ಬೇಡ ಅಣ್ಣ, ನನಗೆ ಗೊತ್ತು. ನೀವ್ ಹೇಳೋದೇ ಬೇಡ. ಎಲ್ಲ ಸರಿ ಇರ್ತದೆ. 10 ಜನ ಆಟೋ ಡ್ರೈವರ್ಗಳಲ್ಲಿ ಒಬ್ಬ ಆಟೋ ಡ್ರೈವರ್ ಒಳ್ಳೆಯವನಿದ್ರೆ ಇನ್ 9 ಜನ ಆಟೋ ಡ್ರೈವರ್ಗಳು ನನ್ನಲ್ಲ, ಅವ್ರ ಮನೇಲಿರೋ ಹೆಂಡತಿ ಮಕ್ಳು ಮಾತೆ ಅವ್ರು ಕೇಳಲ್ಲ. ಸರಿನೇನಣ್ಣ? ಅದೇ ಲಗೇಜ್ ಇದೆಯಾ ಏನಿದೆಯಾ ಅಂತ ಕೇಳ್ತಾರೆ. ಅಣ್ಣ ನೀವ್ ಹೇಳೋದೇ ಬೇಡ, ನಮ್ಗೆ ಎಲ್ಲಾ ತರ ಗೊತ್ತು. ಆದ್ರೆ ನಾನು ಪಬ್ಲಿಕ್ ಏನ್ ಹೇಳೋದು, ನಾನ್ ಯೂಟ್ಯೂಬ್ ಅಲ್ಲೂ ಕೂಡ ಹಾಕಿದ್ದೆ ನೋಡಿ. ಪೊಲೀಸ್ನವ್ರನ್ನ ದಯವಿಟ್ಟು ನೀವು ಹೊಯ್ಸಳದವ್ರನ್ನ ಫೋನ್ ಮಾಡಿ ಅಲ್ಲಿ ಕರ್ಸ್ಕೊಬೇಕು. ನೋಡಿ ಸರ್, ಅವನ ಆಟೋದಲ್ಲಿ ಮೀಟರ್ ಇದೆ, ಮೀಟರ್ ಹಾಕೋದ್ ಬಿಟ್ಬಿಟ್ಟು ಬಾಯಿಗೆ ಬಂದಂಗ ಹಣ ಕೇಳ್ತಾನೆ, ನಾವ್ ಎಲ್ಲಿಂದ ದುಡ್ಡು ಕೊಡ್ಬೇಕು? ನಾವ್ ಯಾರ ಮನೆ ಹಾಳು ಮಾಡಿ ಇವ್ರು ದುಡ್ಡು ಕೊಡ್ಬೇಕು ಹೇಳಿ ಅಂತ ಹೇಳಿ ನೀವುಗಳು ಯಾವಾಗ ಈ ರ್ಯಾಪಿಡೋ ಬೈಕ್ ದವ್ರ ನಾವ್ ಹಿಂಗ್ ವಿಡಿಯೋ ಮಾಡ್ತೀವಿ, ಹಂಗೆ ಪಬ್ಲಿಕ್ ಈ ಕೆಲಸ ಮಾಡ್ತು ಅಂದ್ರೆ ನೋಡಿ, ಮೊನ್ನೆ ಯಾವ್ದೋ ಒಂದ್ ಹುಡುಗಿ ಒಂದ್ ವಿಡಿಯೋ ಮಾಡಾಕ್ತು, ಅವ್ನ್ ಯಾರೋ ಆಟೋ ಡ್ರೈವರ್ ದುಡ್ಡು ಕದೀತಾ ಇದ್ದ ಅಂತ ಹೇಳ್ಬಿಟ್ಟು. ಸರಿನಾ? ಹಂಗೆ ಪಬ್ಲಿಕ್ ತಿರುಗಿಸಿ ಕೆಲಸ ಕೊಟ್ರೆ ಅವಾಗ ಎಲ್ರು ಮೀಟರ್ ಹಾಕ್ತಾರೆ. ಅವಾಗ ಏನ್ ರೇಟ್ ತೋರಿಸೋದು ಆ ರೇಟ್ ಇಸ್ಕೊಂಡು ಸೈಲೆಂಟ್ ಆಗಿ ಹೋಗ್ತಾರೆ.
ಕರ್ದ್ ಕಡೆ ಬರಲ್ಲ ಅಂತನಾ? ಇಂತ ಗಾಡಿ ಕರ್ದ್ ಕಡೆ ಬರ್ತಾ ಇಲ್ಲ ಅನ್ಬಿಟ್ಟು ಆ ಗಾಡಿ ಮೇಲೆ ಹಾಕ್ರಿ, ಪೊಲೀಸ್ನವರು ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ. ಪೊಲೀಸ್ನವ್ರು ಇರೋದೇನಕ್ಕೆ? ಕೆಲಸ ಮಾಡ್ಬೇಕು ತಾನೇ ಅವರು. ಅವರೇ ದೊಡ್ಡ ಕಳ್ಳನ್ ಮಕ್ಳು ಅವ್ರು ಕಳ್ರೋ ಸುಳ್ರೋ ಬೆಳ್ರೋ ಅದಲ್ಲ ಅಣ್ಣ. ಇವಾಗ ಕಾನೂನ್ ಏನ್ ಹೇಳುತ್ತೆ ಈಗ ನಮಗ್ ಗೊತ್ತು. ಈಗ ಇಲ್ಲಿ ಯಾರು ಈಗ ಪೊಲೀಸರು ಈಗ ನಾವೇನೋ ತಪ್ಪು ಮಾಡಿ ಹೋಗ್ಬಿಟ್ಟಿರ್ತೀವಿ, ಸ್ಟೇಷನ್ಗೆ ಹೋಗ್ತೀವೋ ಇಲ್ಲ ಇನ್ನೊಂತ ಹೋಗ್ತೀವೋ, ಅಲ್ಲಿ ಹೋದಾಗ ಪೊಲೀಸ್ನವ್ರು ನಮ್ಗೆ ಏನ್ ಮಾಡ್ತಾರೆ, ಕಾನೂನ್ ಪಾಠ ಹೇಳ್ಕೊಡ್ತಾರೆ, ನೀತಿ ಬೋಧನೆ ಮಾಡ್ತಾರೆ. ಆ ಕಾನೂನ್ ಪಾಠ ಹೇಳೋರು, ನೀತಿ ಬೋಧನೆ ಮಾಡೋರೆ ಇವತ್ತು ಭ್ರಷ್ಟರು, ಇವತ್ತು ಮೋಸಗಾರ ಕುಂತವ್ರೆ. ಅಂತದ್ದು ಎಷ್ಟೋ ನಾವು ನೋಡ್ಬಿಟ್ಟಿದೀವಿ. ಹಂಗ ಇದ್ಮೇಲೆ ಆ ನೀತಿ ಬೋಧನೆ ಮಾಡೋನು ಸಾಚ ಅಂತ ನಾನು ಹೇಳಲ್ಲ. ಅವ್ನ್ ನೀತಿ ಬೋಧನೆ ಮಾಡ್ತಿದ್ರು, ಅಣ್ಣ ನೀನ್ ಸರಿ ನೇಣ ಅಂದ್ರೆ ಅವ್ನ್ ಮುಗ್ದೋಯ್ತ್ ಕತೆ. ಆದ್ರೂ ಏನು, ಅವ್ನ್ ಕಾನೂನ್ ಅಂಡರ್ ಅಲ್ಲಿ ಇದ್ದಾನೆ, ಆತನ ಮೇಲೆ ಸಮವಸ್ತ್ರ ಇದೆ, ಅವ್ನ್ ಕಾನೂನ್ ಪರಿಪಾಲಕ ಅನ್ಬಿಟ್ಟು ಅವ್ನ್ಗ ಅಧಿಕಾರ ಕೊಟ್ಟಿರೋದ್ರಿಂದ ಅವ್ನ್ ಹೇಳೋದನ್ನೆಲ್ಲ ಹೂಗುಟ್ಕೊಬೇಕು, ವಿಧಿ ಇಲ್ದೆ ಹೂಗುಟ್ಕೊಬೇಕು. ನೀನ್ ಸರಿ ಇಲ್ಲ ಕಣಪ್ಪ ಅನ್ನಂಗೂ ಇಲ್ಲ. ನೀವ್ ಆಟೋದವ್ರ ಬಗ್ಗೆ ಒಂದ್ ವಿಡಿಯೋ ಮಾಡಿ. ನಾನು ವಿಡಿಯೋ ಒಂದಲ್ಲ ಅಣ್ಣ, ಆ ತರದ್ ಬೇಜಾನ್ ಮಾಡಿದೀನಿ. ನಾನೇ DC ಅವ್ರಿಗೆ ಹೋಗಿ ಲೆಟರ್ನು ಕೊಟ್ಟು ಬಂದಿದ್ದೀನಿ. ನೋಡಿ ಸ್ವಾಮಿ, ಆಟೋ ಚಾಲಕರುಗಳು ಮೀಟರ್ಗಳನ್ನ ಇಟ್ಕೊಂಡಿದ್ದಾರೆ, ಮೀಟರ್ಗಳನ್ನ ಹಾಕ್ತಾ ಇಲ್ಲ, ಕರೆದ್ ಕಡೆ ಬರ್ತಾ ಇಲ್ಲ, ಪ್ರಯಾಣಿಕರುಗಳು ಕರೆದ್ ಕಡೆ ಬರ್ತಾ ಇಲ್ಲ. ಇವ್ರ ಮೇಲೆ ಕಾರ್ಯಾಚರಣೆ ಮಾಡಿ ಯಾರ್ಯಾರು ಹಿಂಗ್ ಬರಲ್ಲ ಅಂತಾರೆ, ಮೀಟರ್ ಹಾಕಲ್ಲ ಅಂತಾರೆ ಅಂತ ಆಟೋ ಚಾಲಕರುಗಳದು DL ನ ಬ್ಲಾಕ್ ಲಿಸ್ಟ್ ಮಾಡಿ ಮತ್ತೆ ಪರ್ಮಿಟ್ ನ ರದ್ದುಗೊಳಿಸಿ ಅಂತಾನೆ ನಾನೇ ಖುದ್ದು DC ಆಫೀಸ್ಗೆಲ್ಲ ಹೋಗಿ ಲೆಟರ್ ಕೊಟ್ಟು ಇದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ ಮಾಡೋ ಬಿಟ್ಟಿದೀನಿ. ಇನ್ನೇನ್ ಮಾಡ್ಬೋದು? ನೀವು ಮಾಡ್ರಿ ಪಬ್ಲಿಕ್ ಆ ಕೆಲ್ಸನ. ಸರ್ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ನೀವು ಇದ್ ಮಾಡ್ತಿರಲ್ಲ, ನೀವ್ ಒಂದ್ಸತಿ ಮಾಡಿಸಿ ನೀವೇ ರೆಡ್ ಹ್ಯಾಂಡ್ ಆಗಿ ಇಟ್ಕೊಡ್ಬೇಕು. ನಾವಂತ ಸರ್, ನೀವು ನನ್ ಫೇಸ್ಬುಕ್ ನ ನೀವು ಈಗ ನೆನ್ನೆ ಮೊನ್ನೆ ಮಾಡೋ ಲೈವ್ ನೋಡ್ಬಾರ್ದು, ಹುಡುಕ್ ನೋಡ್ಬೇಕು ಇನ್ನು ಏನೇನ್ ಮಾಡೋನ್ ಇರಪ್ಪ ನೋಡೋಣ ಅಂತ. ಅವಾಗ ನಿಮ್ಗೆ ಗೊತ್ತಾಗ್ತದೆಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದ್ರೇನೆ ಹಂಗೆ. ಇವತ್ತೇನ್ ಲೈವ್ ಮಾಡಿರ್ತೀವಿ ಅದ್ 24 ಗಂಟೆ ಓಡ್ತದಲ್ಲ, ಅದನ್ನೇ ಜನ ನೋಡೋದು. ಕೆಳಗಡೆ ಇರೋವು ಹಿಂದೆ ಆಗಿರೋವು ಯಾವ ನೋಡಲ್ಲ. ಜನಕ್ಕೆ ಅದ್ ಯಾವ್ದು ಬೇಕಾಗೂ ಇಲ್ಲ. ಅಲ್ಲ ನೀವ್ ಈಗ ನೋಡ್ತಾ ಇದ್ನಲ್ಲ, ನಿಮ್ದು ಬತ್ತು ಓಲಾ ಊಬರ್ ಆಮೇಲೆ ರ್ಯಾಪಿಡೋ ಅಂತ ಇದ್ರಲ್ಲ, ಅದಕ್ಕೆ ನಾನು ಕಾಲ್ ಮಾಡಿದೆ. ಆಟೋದವ್ರು ಕರೆಕ್ಟ್ ನಾವು ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ಓಡಿಸೋ ಅಂತವ್ರಿಗೆ, ನೋಡ್ರಪ್ಪ ನೀವ್ ಹಿಂಗ್ ಪ್ರಯಾಣಿಕರುಗಳನ್ನ ಕರ್ಕೊಂಡು ಹೋಗೋದ್ರಿಂದ ಇವತ್ ನಿಮ್ ಹೊಟ್ಟೆಪಾಡು ಹೇಳ್ತಾ ಇದೀರ, ನಮ್ಗ್ ಅರ್ಥ ಆಗ್ತದೆ. ಆದ್ರೆ ಅದರಿಂದ ನಿಮ್ ಮೇಲೆ ಕೇಸ್ ಆಯ್ತು ಅಂದ್ರೆ ನಿಮ್ ಜೀವನನೇ ಸರ್ವನಾಶ ಆಗ್ತದೆ ಅಂತ ಅವ್ರಿಗೆ ಹೇಳ್ತಾ ಇರೋದು. ಈಗ ಬೈಕ್ ಟ್ಯಾಕ್ಸಿ ಮಾಡ್ಬೇಕಲ್ವೇನ್ರಪ್ಪ? ಆಯ್ತು ಮಾಡ್ಕೊಳ್ರಿ, ಹೋಗ್ರಿ ಸರ್ಕಾರದ ಕಡೆಯಿಂದ ಕೇಳ್ರಿ, ನಮ್ಗೂ ಎಲ್ಲೋ ಬೋರ್ಡ್ ಮಾಡ್ಕೊಡ್ರಿ ಅಂತ. ಈಗ ನಾವ್ ಹೆಂಗೆ ಟ್ಯಾಕ್ಸ್ ಕಟ್ತೀವಿ ಅಲ್ಲ, ನಾವ್ ಹೆಂಗೆ ಟ್ಯಾಕ್ಸ್ ಕೊಟ್ಟಿದೆಯಲ್ಲ, ಸರ್ಕಾರದಿಂದನೇ ಆದೇಶ ಕೊಟ್ಟಿದೆಯಲ್ಲ ಲೆಟರ್, ಅದು ವಿಡಿಯೋ ಮಾಡಿ ಹಾಕಿದಾರಲ್ಲ. ಯಾರಣ್ಣ ಕೊಟ್ಟಿರೋದು ಆದೇಶ? CM ಸಿದ್ದರಾಮಯ್ಯ ಹೇಳಿದ್ರ ನಾನ್ ಸರ್ಕಾರದಿಂದ ಆದೇಶ ಕೊಟ್ಟಿದ್ದೀನಿ ಅಂತ? ಇಲ್ಲ ರಾಮಲಿಂಗಾರೆಡ್ಡಿ ಹೇಳಿದ್ರ? ದೊಡ್ಡ ಕಾಳನ್ ಮಗ ಬಿಡಿ ಸರ್. ಈಗ ಹೇಳ್ತೀನಿ ಕೇಳಿ, ರಾಜಕಾರಣಿಗಳು ಮಗ ಬಂದ್ಮೇಲೆ ಪ್ರೈವೇಟ್ ಬಸ್ನವ್ರಿಗೆಲ್ಲ ಏಟ್ ಬಿದ್ದೋಗದೆ. ಹೇಳ್ತೀನಿ ಕೇಳಿ ಸರ್, ರಾಜಕಾರಣಿಗಳು ಎಲ್ಲಾ ಪಕ್ಷದಲ್ಲಿರೋರು ಕಳ್ರೆ, ಮೋಸಗಾರ್ರೆ. ಈಗ ಅವ್ರನ್ನೇ ಯಾಕೆ ಓಟ್ ಹಾಕಿ ಗೆಲ್ಲಿಸ್ತೀರಾ? ನಾವ್ ಅವ್ರ ಓಟ್ ಹಾಕುದು. ಈಗ ಇನ್ಯಾರ್ಗ? ಈಗ ನೋಡ್ರಿ, ಕಾಂಗ್ರೆಸ್, JDS, BJP ಇವಕ್ಕೆ ಹಾಕೋದು. ಅದು ಯಾರ್ಯಾರ್ಗ ಹಾಕ್ತೀರಾ? ಇಲ್ಲ ಹಾಕಿದ್ರೆ ಅವ್ರಿಗೆ ಹಾಕ್ತೀರಾ, ಇಲ್ಲ ಅವ್ರ ಹೆಂಡತಿ ಮಕ್ಳು ಸೊಸೈಟಿಗೆ ಹಾಕ್ತೀರಾ, ಇನ್ಯಾರ್ಗಾರು ಬೇರೆಯವ್ರಿಗೆ ಹಾಕ್ತೀರಾ? ನಾವು ನಿಷ್ಠಾವಂತ ಪಕ್ಷ ಕುಮಾರಣ್ಣ. ರೈತರು ಸಾಲ ಮನ್ನಾ ಮಾಡಿರೋರು, ನಮ್ಮ ಖಾಸಗಿ ಬಸ್ನವರ ಉಳಿಸ್ಕೊಟ್ಟಿರೋ ಕುಮಾರಣ್ಣ. ಅಣ್ಣ, ದೂರದ ಬೆಟ್ಟ ಎಲ್ಲ ನುಣ್ಗೆ ಕಾರಣ, ಹತ್ರ ಹೋದಾಗ್ಲೇ ಗೊತ್ತಾಗೋದು. ನಿಮಗೆ ಅದು ದೂರದ ಬೆಟ್ಟ ಅಣ್ಣ ಸುಣ್ಣ ಎಲ್ಲ ಇವರೆಲ್ಲ ಒಳಗಡೆ ಏನೇನ್ ಮಾಡ್ತಾ ಇರ್ತಾರೆ. 13-14ರಲ್ಲಿ ಹೇಳ್ತೀನಿ ಕೇಳೋಣ, ಇವರೆಲ್ಲ ಈ ರಾಜಕಾರಣಿಗಳು ಇವರೆಲ್ಲ ಒಂತಾಯಿ ಮಕ್ಳು. ಇವನ್ ಒಳ್ಳೆಯವನು ಅವ್ನ್ ಕೆಟ್ಟವನು ಅಂತ ನನ್ನ ಹತ್ರ ದಯವಿಟ್ಟು ಹೇಳಕ್ ಬರ್ಬೇಡ ಅಣ್ಣ. ನಾವೆಲ್ಲ ನೋಡಿ ಸಾಕಾಗ್ಬಿಟ್ಟಿದೀವಿ. ನಾನ್ ನಿಮ್ಗೆ ಹೇಳೋದೇನ್ ಗೊತ್ತಾ, ನೀವು ಅವ್ರಿಗೆ ಓಟ್ ಹಾಕ್ತೀರಾ, ಅವ್ರನ್ನೇ ಗೆಲ್ಲಿಸ್ತೀರ. ಈಗ ಒಂದ್ ಕೆಲ್ಸ ಮಾಡ್ರಿ, ನೀವು ಓಟ್ ಹಾಕಿದ್ರೆ ಇದೇ ಇವಾಗ KRS ಹಾಕಿ, ಪ್ರಜಾಕೀಯಾಗ ಹಾಕ್ರಿ ಓಟು, ಅದೇ ಹಾಕಿ ಇವ್ರಿಗೆ ಹಾಕ್ಬೇಕು. KRS ಅವರು ಸರಿ ಇಲ್ಲ, ಅವ್ರು ಯಾವ ಪಕ್ಷದಲ್ಲಿ ಬಂದ್ಬಿಟ್ಟಿದಾರು? ಹಂಗಾರೆ ನೀವ್ ಸರಿನಾ? ನಾವ್ ಸರಿ, ರೈತರ ಸಾಲ ಮನ್ನಾ ಮಾಡಿದ್ರು ನಾವು. ಹಂಗಾರ ಜನ ಸರಿನಾ? ಹಂಗಾರ ಓಟ್ ಹಾಕೋರ್ ಜನ ಸರಿನಾ? ನಿಮ್ ಆಟೋದವ್ರ ಬಗ್ಗೆ ಮಾಡಿ ಸರ್. ನೀವು ಟ್ಯಾಕ್ಸಿ ಬಗ್ಗೆನೇ ಹೇಳ್ಕೊ ಬರ್ತೀರ. ನಿಮ್ ಆಟೋದವ್ರು ಕರೆಕ್ಟ್ ಆಗಿ ಬಂದಿರ್ತಾನೆ ಎಲ್ಲ ಸರ್. ಈಗ ನೋಡ್ರಿ, 10 ಜನದಲ್ಲಿ ಒಬ್ಬ ಸರಿ ಇಲ್ಲ ಅಂತ ಹೇಳಿದ್ರೆ ಹೌದಪ್ಪ, ಅವನ್ನ ಸರಿಪಡಿಸ್ಬೋದು. 10 ಜನನೂ ಸರಿ ಇಲ್ಲ ಆಟೋದವ್ರು. 10 ಜನದಲ್ಲಿ ಒಬ್ಬ ಸರಿಯಾಗಿರ್ತಾನೆ, ನಾನು ಅದಕ್ಕೆ ಪ್ರೂಫ್ ಕೊಡ್ತೀನಿ. 10 ಜನದಲ್ಲಿ ಒಬ್ಬ ಸರಿಯಾಗಿರ್ತಾನೆ, 9 ಜನ ಸರಿ ಇರಲ್ಲ. ಆ 9 ಜನನ ನೀವು ಪಬ್ಲಿಕ್ ಕೇಳ್ಬೇಕು. ಬನ್ನಿ ಮಾರ್ಕೆಟ್, ನಾಯಿಂದಹಳ್ಳಿ, ಕೆಂಗೇರಿ, ನೀನು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಹೋದ್ರು ಅವ್ರದ್ದು ಅದೇ ಕತೆನೆ. ನಮಗ್ ಚೆನ್ನಾಗ್ ಗೊತ್ತು. ನಾವ್ ಏನ್ ಮಾಡ್ಬೇಕು ಆ ಕೆಲಸ ಮಾಡಿದೀವಲ್ಲ, ನಾವು ನಿಮ್ಗೆ ಐಡಿಯಾ ಕೊಡ್ತಾ ಇದೀವಲ್ಲ. ಲೂಟಿ ಹಗ್ಲು ತೋರಣೆ ಮಾಡ್ತಾವ್ರೆ, 2ನೇ ತೋರಣೆ. ಅಲ್ಲ, ಅವ್ರು 10-20 ಲೂಟಿ ಮಾಡ್ತಾರೆ. ನೀವ್ ಹೇಳ್ತಿರಲ್ಲ ಈ ರಾಜಕಾರಣಿಗಳು, ಇವರೆಲ್ಲ ಕೋಟಿ ಗಟ್ಲೆ, ಎಕರೆ ಗಟ್ಲೆ ಜಮೀನುಗಳನ್ನ ಹೊಡೆದು 4 ತಲೆಮಾರು ಮಾಡಿಕೊಂಡವ್ರಲ್ಲ, ಅವರೆಲ್ಲ ಒಳ್ಳೆಯವ್ರು ನಿಮ್ಗೆ. ಹಂಗಾರೆ DK ಶಿವಕುಮಾರ್ ಏನು ಮಾಡ್ಲೇ ಇಲ್ಲ. ನಾನು ಒಳ್ಳೆಯವರು ಅಂತ ಹೇಳದ್ನ, ರಾಜಕಾರಣಿಗಳೆಲ್ಲ ಅವ್ರ ಒಂತಾಯಿ ಮಕ್ಳೇ ಅಂತ ಹೇಳದ್ನಲ್ಲ.
ಫಸ್ಟ್ ನೀವು ಆಟೋದವ್ರ ಬಗ್ಗೆ ಮಾಡಿ, ಆಟೋದವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಪ್ಯಾಸೆಂಜರ್ ಮೇಲೆ. ಏನು ಅದನ್ನ ಒಟ್ಟು ಈಗ ದುಬಾರಿ ಯಾರು ಮಾಡ್ತಾರೆ. ಸ್ಪಂದಿಸಲ್ಲ ಅಂತ ವ್ಯಕ್ತಿನ ನೀವೇ ಹಿಡ್ಕೊಳ್ಬೇಕ್ರಿ ಪೊಲೀಸ್ನವ್ರಿಗೆ, ಇಲ್ಲ RTOದವ್ರು ನೀವ್ ಹಿಡ್ಕೊಡ್ಬೇಕು. ನಮ್ಗ್ ಸಿಕ್ಕಿದ್ರು RTOದವ್ರು ನಾವೇ ಹಾಕೊಟ್ಬಿಡ್ತೀವಲ್ಲ. ಮಾಡ್ರಿ ಆ ಕೆಲಸ ಮಾಡಿ, ನೀವು ವಿಡಿಯೋ ಮಾಡ್ಬೇಕು. ನೋಡಿ ಇವ್ನ ಹಿಂಗ್ ಕರ್ದಿದ್ ಜಾಗ ಬರ್ಲಿಲ್ಲ, ಹಿಂಗ್ ಬಾಯಿಗೆ ಬಂದಂಗ್ ಕೇಳ್ದ, ಇವತ್ತು ಇವ್ನ ಹಿಡ್ಕೊಂಡ್ ಬಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೊಟ್ಟಿದೀವಿ ಅಂತ ಹಂಗ ಒಂದ್ 500 ಜನದ ಮೇಲೆ ವಿಡಿಯೋ ಮಾಡ್ಬಿಡ್ರಿ, ಅವಾಗ ಬರ್ತಾರ ದಾರಿಗೆ. ನಾವು ಖಾಸಗಿ ಬಸ್ನವ್ರ ಮೇಲೆ ಬಿಡಲ್ಲ ನಾವು. FC ಇನ್ಸೂರೆನ್ಸ್ ಟ್ಯಾಕ್ಸ್ ಡಬಲ್ ನಂಬರ್ ಹಾಕೋ ಓಡ್ತಾ ಇದ್ರೆ ಬಿಡಲ್ಲ ನಾವು, ಅವ್ರನ್ನೇ ಹಾಕೊಡ್ತೀವಿ ನಾವು. ಆಯ್ತಣ್ಣ, ಅದ್ ಏನ್ ಹಾಕೊಟ್ಟಿದೀನಿ ನಮ್ಗೇನ್ ಗೊತ್ತು. ಈಗ ನೀನ್ ಹಾಕೊಟ್ಟಿರೋ ವಿಷಯ ನನ್ಗೆ ಏನಾರು ಗೊತ್ತೇನಣ್ಣ? ನಾನೇನಾರು ನಿಮ್ಮನ್ ವಿಡಿಯೋದಲ್ಲಿ ನೋಡಿದ್ರೆ ಬಿಡಪ್ಪ ಈ ಅಣ್ಣವ್ರು ಹಾಕೊಟ್ಟವ್ರೆ ಅಂತ ನಾನ್ ತಿಳ್ಕೊಂಬೋದು. ಅಲ್ಲ ಅಣ್ಣ, ನೀವು ರ್ಯಾಪಿಡೋ ಬಗ್ಗೆ ಬದಲು ಆಟೋದವ್ರನ್ನು ಮಾಡಿ. ಆಟೋದವ್ರಿಗೂ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ. ಎಮರ್ಜೆನ್ಸಿ ಏನಾರ ಇತ್ತು ಅಂದ್ರೆ ಮಿನಿಮಮ್ ಈಗ ನಾನ್ ನಿಮ್ಗೆ ಅವಾಗ್ಲೇನೆ ಹೇಳದ್ನಲ್ಲಣ್ಣ, ನನ್ಗೂ ಚೆನ್ನಾಗ್ ಗೊತ್ತಣ್ಣ. ನಾನೇ ಹೋಗಿ DC ಅವ್ರಿಗೆ ದೂರ್ ಕೊಟ್ಟಿದೀನಿ ಅಂತಾನು ಹೇಳ್ತಿದೀನಿ. DC ಅವ್ರಿಗೆ ಕೊಟ್ಟಿದೀನಿ, ಟ್ರಾಫಿಕ್ ಕಮಿಷನರ್ ಅವ್ರಿಗೆ ಕೊಟ್ಟಿದೀನಿ, ಇನ್ ಯಾರು ಕೊಡ್ಬೇಕು? ಲೈವ್ ಆಗಿ ನಿಂತ್ಕೋಬೇಕು. RTOದವ್ರು ಕರ್ಸ್ಬಿಟ್ಟು ನಿಲ್ಸ್ಬಿಟ್ಟು ಲೈವ್ ಆಗಿ ಮಾಡಿಸ್ತಾ ಇರ್ಬೇಕು. ಕರ್ಸಿ ನಿಂತ್ಕೊಳ್ಳೋಷ್ಟಲ್ಲ RTOದವ್ರು ಬರಲ್ಲ ಅಣ್ಣ. RTOದವ್ರದ್ದು ಏನ್ ಗೊತ್ತಾ ಅಣ್ಣ, FC ಆಗೋ ಜಾಗದಲ್ಲಿ ದುಡ್ಡು ಎಷ್ಟು ಪೀಕ್ಬೇಕು. ನಾನ್ ಕೂತಿರೋ ಟೇಬಲ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಗಳು ಬರ್ತವೆ, ಅದ್ರಲ್ಲಿ ಎಷ್ಟೆಷ್ಟು ನನ್ ಡಾಕ್ಯುಮೆಂಟ್ ದುಡ್ಡು ಬಂದೈತೆ, ಅವ್ರಿಗೆ ಆ ಕೆಲಸ, ಅವ್ರಿಗೆ ಇವೆಲ್ಲ ಬೇಕಿಲ್ಲ. ಅವ್ರಿಗೆ ಮಂಡ್ಯ RTOದಲ್ಲೂ ಹಗರಣ ನಡೀತಾ ಇದೆ. ಅವ್ರಿಗೆ ಎದ್ದಾಗ ಬರ್ತಾರೆ ಜೀಪ್ ಹಾಕೊಂಡ್ ಆಚೆಗೆ. ಅಲ್ಲ ಬನ್ನಿ ಅಣ್ಣ, ನಮ್ಮ ಮಂಡ್ಯದಲ್ಲೂ ಹಗರಣ ನಡೀತಾ ಇದೆ. ಲೇಡಿ ಕರೆಕ್ಟ್ ಆಗಿ ಎಲ್ಲ ಫಿಟ್ನೆಸ್ ಇದ್ರೆ FC ಮಾಡ್ತಾವ್ರೆ ಲೇಡಿ ಇನ್ಸ್ಪೆಕ್ಟರ್. ಈ ಜೆಂಟ್ಸ್ ಇನ್ಸ್ಪೆಕ್ಟರ್ ಏನ್ ಇಲ್ದೇ ಇರೋ ಮಾಡಿ ಕಳಿಸ್ತಾವನೆ. ಎಷ್ಟು ಹಗರಣ ನಡೀತಾವ ಗೊತ್ತಾ ಮಂಡ್ಯ RTOದಲ್ಲಿ? ಅಣ್ಣ ಎಲ್ಲಾ ಕಡೆ ಐತಣ್ಣ, ಮಂಡ್ಯ ಅಂತ ಅಲ್ಲ ಅಣ್ಣ. ನೀನ್ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಕೂಡ ಒಬ್ಬ ಅಧಿಕಾರಿ ಯಾವನು ನಿಷ್ಠಾವಂತ ಇಲ್ಲ. ಟ್ಯಾಕ್ಸ್ ಕಟ್ಟು DDದು 70 ರೂಪಾಯಿ ಚಾರ್ಜ್. ಬ್ಯಾಂಕ್ ಅಲ್ಲ 100 ರೂಪಾಯಿ ಕೇಳ್ತಾನೆ. 100-150 ರೂಪಾಯಿ ಕೇಳ್ತಾನೆ DD ತಗೋಬೇಕು ಅಂದ್ರೆ. ನಮ್ ಗಾಡಿ ಟ್ಯಾಕ್ಸ್ 27,000. ಲೋಕಾಯುಕ್ತಗೆ ದುಡ್ಡು ಕೊಟ್ಬಿಡ್ರಿ, ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ತಗೊಂಡೋಗಿ ಹಾಕ್ರಿ, ಸಸ್ಪೆಂಡ್ ಆಗ್ಲಿ. ನಾನ್ ಹಂಗೂ ಕೇಳ್ದೆ, ಏನ್ ಕತ್ಕೊ ಬಂದ್ ಕೊಡ್ತಾ ಇಲ್ಲಪ್ಪ, ನಾವು ಟ್ಯಾಕ್ಸ್ ಕಟ್ಟೆ ಓಡಿಸ್ತಾ ಇರೋದು, ಏನ್ ಚಾರ್ಜ್ ಅದೇ DD ಚಾರ್ಜ್ ತಗೋತಾನೆ, ನಾವು ಕೊಟ್ಬಿಟ್ಟು ವಾದ ಮಾಡ್ಬಿಟ್ಟು ಏನದೆ ಅದೇ ಬರೋದು. ಹೊಸಿ ಹಗರಣ ನಡೀತಾ ಇದೆ ಮಂಡ್ಯ RTO ಆಫೀಸಲ್ಲಿ. ನೀವ್ ಬರ್ಬೇಕು ನಾವು ಈ ಓಲಾ, ಊಬರ್, ರ್ಯಾಪಿಡೋ ಇವ್ರೇನು ಇದಾರಲ್ಲ ಇವತ್ತು ಬೆಂಗಳೂರಿನಲ್ಲಿ, ಇವ್ರೆಲ್ರಿಗೂ ನಾವು ನೋಡಪ್ಪ, ನಿಮ್ ಡಿವೈಸ್ ಗಳಲ್ಲಿ ನೀವು ನೋಡ್ತಿರಲ್ಲ, ಅವ್ರ ಡ್ಯೂಟಿ ಮುಗ್ದಾದ್ಮೇಲೆ ಅಣ್ಣ ನಿಂದ ಇಷ್ಟ ಆಗೈತೆ ನೋಡು ದುಡ್ಡು ಅಂತ ತೋರಿಸ್ತಾರಲ್ಲ ಮೊಬೈಲ್ ಅಲ್ಲಿ. ಇದನ್ನ ಫಸ್ಟ್ ನಿಲ್ಲಿಸ್ರಿ ನನ್ ಮಕ್ಳ, ನೀವೇ ಮೋಸ ಮಾಡ್ತಾ ಇರೋದು. ಈ ಕಡೆ ಡ್ರೈವರ್ ಹೊಟ್ಟೆ ಮೇಲೆ ಹೊಡಿತಿದೀರಾ, ಆ ಕಡೆ ಪ್ಯಾಸೆಂಜರ್ ಹೊಟ್ಟೆ ಮೇಲೆ ಹೊಡಿತಿದೀರಾ. ಆಟೋದವರು ಮೀಟರ್ ಅಲ್ಲೇ ಸರ್ವಿಸ್ ಕೊಡ್ಬೇಕು, ಕ್ಯಾಬ್ ಅವರು ಕೂಡ ಮೀಟರ್ ಅಲ್ಲೇ ಸರ್ವಿಸ್ ಕೊಡ್ಬೇಕು. ಆ ತರ ಮಾಡ್ರು ಅಂದ್ರೆ ಅವ್ರು ಮಾಡಕ್ ರೆಡಿ ಇಲ್ಲ. ಆಟೋದವ್ರು ಕರೆಕ್ಟ್ ಬರ್ಬೇಕಣ್ಣ. ಆಟೋದವ್ರೆ ಮಿನಿಮಮ್ ಬರಲ್ಲ ಅಣ್ಣ. ಈಗ ನಾನ್ ಹೇಳ್ತಿದ್ದೀನಣ್ಣ, ನಾನೇ ಹೇಳ್ತಾ ಇದೀನಲ್ಲ, ಆಟೋದವರು ಕರೆದ ಕಡೆ ಬರಲ್ಲ, ಬಾಯಿಗೆ ಬಂದಂಗ್ ಕೇಳ್ತಾರೆ. 10 ಜನದಲ್ಲಿ 9 ಜನ ಸರಿ ಇಲ್ಲ, ನನಗೆ ಗೊತ್ತು. ನಾನೇ ಹೋಗಿ DC-ಗೆಲ್ಲ ದೂರ್ ಕೊಟ್ಟಿದ್ದೀನಲ್ಲ, ಇನ್ನೇನ್ ಮಾಡ್ಲಿ ಹೇಳಿ? ನೀವ್ ಇನ್ನೂ ಒಂದ್ಸತ್ ಮಾಡ್ಬೇಕಣ್ಣ. ಸಾರಿಗೆ ಸೋಮಶೇಖರ್ ಕೆ ಅಂತ ಹೇಳಿ ಯೂಟ್ಯೂಬ್ ಹೊಡಿರಿ. ರೀಸೆಂಟ್ ಆಗು ಹೋಗಿದ್ದೀನಿ, MG ರೋಡ್ ಹತ್ರ ಎಲ್ಲ ಹೋಗಿದ್ದಾಗ್ಲೂ ವಿಡಿಯೋ ಮಾಡಿ ಹಾಕಿದೀನಿ. ನೋಡ್ರಪ್ಪ ಹಿಂಗೆಲ್ಲ ಇದೆ, ಜನ ಹಿಂಗ್ ಕರೆಕ್ಟ್ ಕಡೆ ಬಂದಿಲ್ಲ ಅಂದ್ರೆ ಆಟೋದವರು ಈ ಕೆಲಸ ನೀವು ಮಾಡಿ ಅಂತಾನು ಎಲ್ಲ ವಿಡಿಯೋ ಮಾಡಿ ಹಾಕಿದೀವಿ. ಇನ್ನೇನ್ ತೋರಿಸ್ಬೋದು ನಾವು? ಇಲ್ಲ ಒಂದ್ಸತಿ ಸಾರಿಗೆ ಕಮಿಷನರ್ ಒಂದ್ಸತಿ ನೀವು ಕೊಡ್ಬೇಕು ಅಣ್ಣ. ನೀವು ಯಾರಣ್ಣ ಸಾರಿಗೆ ಕಮಿಷನರ್? ಅಣ್ಣ ಒಯ್ಯನ ಹತ್ರಕ್ ಹೋದ್ರೆ ಅವ್ನ ಏನಂತ ಗೊತ್ತಾ? ರೀ ಸೋಮಶೇಖರ್ ಅವ್ರೆ, ನಾನು ಕಮಿಷನರ್ ಕಣ್ರಿ, ನನ್ನ RTO ಇನ್ಸ್ಪೆಕ್ಟರ್ ಲೆಕ್ಕಾಚಾರದಲ್ಲಿ ಬಂದು ಪ್ರತಿಯೊಂದನ್ನು ನೋಡ್ರಿ ಅಂತಿರಲ್ರಿ. ನನಗೆ ಬೇಸರ ಆಗ್ಬಿಟ್ಟೈತ್ರಿ. ನಾನ್ ಯಾಕಾದ್ರೂ ಈ ಪೋಸ್ಟಿಂಗ್ ಅಲ್ಲಿ ಇದೀನೋ, ನಾನು RTO ಕಮಿಷನರ ಇಲ್ಲ RTO ಇನ್ಸ್ಪೆಕ್ಟರ್ ಅನ್ನೋ ತರ ಆ ತರ ನೊಂದೋಗಿರೋ ತರ ಮಾತಾಡ್ತಾನೆ. ನಾನು ಏನ್ ಮಾಡ್ಲಪ್ಪ ಹೋಗ್ಲಿ? ನಮ್ ಪ್ರೈವೇಟ್ ಬಸ್ ಅಲ್ಲೂ ಹಗರಣ ನಡೆಸ್ತಾವ್ರೆ. ಇದ್ರಲ್ಲೂ ಟ್ಯಾಕ್ಸ್ ಕಟ್ತಾರಲ್ಲ, ಒಂದೊಂದ್ ನಂಬರ್ 2 ಗಾಡಿಗೆ ಹಾಕೊಬಿಡ್ತಾರೆ. ಅಣ್ಣ ದೇಶ ಹೇಳ್ತೀನಿ ಕೇಳೋಣ, ನಮ್ ರಾಜ್ಯ ಆಳ್ತಾವ್ರಲ್ಲಣ್ಣ. ಅಲ್ಲ ಹೇಳ್ತೀನಿ ಕೇಳು, ಆಳ್ತಿರೋರೆ ಕಳ್ಳನ್ ಮಕ್ಳು, ಸುಳ್ಳನ್ ಮಕ್ಳು, ಲೂಟಿಕೋರ್ರು. ಅವರೇ ಲೂಟಿಕೋರ್ ಆಗಿರ್ಬೇಕಾದ್ರೆ ಎಲ್ರು ಇನ್ನೇನಣ್ಣ ಆಗಕ್ ಸಾಧ್ಯ? ಏನ್ ಮಾಡಿರಿ ಬಿಡಿ ಅಣ್ಣ, ಒಟ್ನಲ್ಲಿ ಅದಕ್ಕೆ ಮಾಡಿದ್ರಲ್ಲ ಅದೇ. ನೋಡ, ಅಬ್ದುಲ್ ಕಲಾಂ ಅಂತವ್ರು, ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು, ಇಂಥವ್ರೇನೋ ಇದ್ರೆ ಬಿಡಪ್ಪ, ಅವ್ರನ್ನೆಲ್ಲ ಮಾರ್ಗದರ್ಶನ ತಗೊಳ್ಳೋಣ ಅನ್ಬೋದು. ಇವರೆಲ್ಲ ಯಾರು? ರೌಡಿಗಳು, ಕೊಲೆಗಡಕರು, ಭ್ರಷ್ಟರು, ಲೂಟಿಕೋರ್ರು. ನಮ್ಮನ್ನ ಆಳ್ತಿರೋರೆ ಅವರು. ಮನೇಲಿ ಮೇಟಿನೇ ಹಂಗಿರ್ಬೇಕಾದ್ರೆ ಮಕ್ಳಿಗೆ ಹೆಂಗಿರ್ತಾರೆ? ಅವರೇ ಕರೆಕ್ಟ್ ಆಗಿಲ್ವಲ್ಲ ಬನ್ನಿ. ಅಷ್ಟೇ, ಮೇಟಿನೇ ಸರಿ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ ಹೋಯ್ತೀರಾ ಹೇಳ್ರಿ? ಅದ್ರಲ್ಲಿ ಬೇರೆ ಈ ಫ್ರೀ ಬಸ್ ಮಾಡ್ಬಿಟ್ಟು ನಮ್ ಪ್ರೈವೇಟ್ ಬಸ್ನವ್ರಿಗೆ ಹೊಡೆತ ಬೀಳ್ತಾ ಇದೆ. ನಾವು ಹೇಳಿದೀವಿ ನೋಡ್ರಿ, ನಿಮ್ ಮುಂಡ ಮೋಸ, ನಮ್ಗೆ ಈ ಬಿಟ್ಟು ಯೋಜನೆಗಳೆಲ್ಲ ಬ್ಯಾಡ್ರಯ್ಯ ಅಂದ್ರೆ ಅವ್ರ ಏನ್ ಗೊತ್ತಾ,
ಒಂದ್ ಕಡೆ ಜನಕ್ಕೆ ತಿನ್ನಿಸ್ತಾ ಇದೀವಿ ಅಂತಾನು ತೋರಿಸ್ಬೇಕು, ಒಳಗಡೆ ಇವ್ರು ನುಣ್ಣು ತಿನ್ಬೇಕು. ಕೇಳಕ್ ಬಂದ್ರೆ ಯಾಕಪ್ಪ ನೀವು ತಿನ್ನಿಸ್ತಾ ಇಲ್ವಾ ಫ್ರೀಯಾಗಿ, ನಾನು ತಿಂತಿದ್ದೀನಿ ನೀನು ತಿನ್ನು ಅಂತಾರೆ. ಏನ್ ಮಾಡ್ತೀರಾ? ಯಾವ್ದೋ ಬರ್ತಾರ ಬಿಡೋಣ, ಎಲ್ಲಾ ರೇಟ್ ಜಾಸ್ತಿ ಮಾಡ್ಬಿಟ್ರು. ಈ ಸಿದ್ದರಾಮಯ್ಯ ಬಂದ್ಮೇಲೆ ಟ್ಯಾಕ್ಸ್ ಗಳು ಜಾಸ್ತಿ ಆಯ್ತು. ಇನ್ನು ಮುಂದೆ ಹೋಯ್ತಾ ಬಡವರು ಇಲ್ಲಿ ಬದುಕಕ್ ಆಗಲ್ಲ. ಬೆಂಗಳೂರಿನಲ್ಲಿ ಹಳ್ಳಿ ಕಡೆ ಒಂದೊಂದ್ ಎಕರೆ ಜಾಗ ಇದ್ದವನ್ ಬಚಾವ್ ಆಯ್ತಾನೆ, ಕೂಲಿ ನಾಲಿ ಮಾಡ್ಕೊಂಡು ಅಲ್ಲಿ ಇದ್ಕಂತಾನ ಹಳ್ಳಿಲಿ. ಬೆಂಗಳೂರಲ್ಲಂತೂ ನಮ್ಮ ಅಪ್ರಾಣೆಗೋ ಬಡವ್ರು ಬದುಕಕ್ ಆಗಲ್ಲ ಮುಂದೆ ಹೋಯ್ತಾ. ಈಗ ನೋಡಿ ಮತ್ತೆ ಎಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಮಾಡ್ತಾವ್ರೆ ಕೇಂದ್ರ ಸರ್ಕಾರದಿಂದ. ಬತ್ತಾಯ್ತು ನೋಡ್ರಿ ನ್ಯೂಸ್. ನೋಡ್ತೀವಿ ಅದೊಂದ್ ಮಾಡಿ ಅಣ್ಣ, ಆಟೋದವ್ರ ಬಗ್ಗೆ ಮಾಡಿ ಅಣ್ಣ. ಏನ್ ಮಾಡೋಣ ಈಗ ನಾನು ಹೇಳ್ತೀನಿ ಕೇಳೋಣ. ಇದು ವ್ಯವಸ್ಥೆ ಯಾರೋ ಒಬ್ಬ ಆಟೋ ಡ್ರೈವರ್ನ ತೋರ್ಸೋದ್ರಿಂದ ಇಬ್ಬರಿಂದ ತೋರ್ಸೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲಣ್ಣ. ಇದು ಪಬ್ಲಿಕ್ ನಿಂತ್ಕೊಬೇಕು. ಯಾಕೆ ಕರ್ದ ಕಡೆ ಬರಲ್ಲ? ನೀನ್ ಏನಕ್ಕೆ ಪರ್ಮಿಟ್ ತಗೊಂಡಿರೋದು? ಪಬ್ಲಿಕ್ ಸರ್ವಿಸ್ಗೆ ಅಂತ ಪರ್ಮಿಟ್ ತಗೊಂಡಿದ್ಯಾ ಅಂದ್ಮೇಲೆ ಕರ್ದ ಕಡೆ ಬಾ ಅಂತ ನಿಂತ್ಕೊಬೇಕು ಪಬ್ಲಿಕ್. ಯಾಕೆ ಜಾಸ್ತಿ ದುಡ್ಡು ಕೇಳ್ತೀಯಾ? ವಿಡಿಯೋ ಮಾಡ್ಬೇಕು, ಹೊಡಿಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಹೊಡಿಬೇಕು. ಪೊಲೀಸ್ನವ್ರು ಬಂದ್ ಕೆಲಸ ಮಾಡ್ಲಿ ತಗೊಳ್ರಿ. ಅವ್ರೇ 100-200 ಮಂತ್ಲಿ ಕೊಟ್ಕೊ ಓಡಿಸ್ಕೊಳ. ನೀವ್ ಏನ್ತರ ಕಾಟನ್ ಮಕ್ಕಳು ಗೊತ್ತಣ. ಈಗ ಮೆಜೆಸ್ಟಿಕ್ ಹೋಯ್ತೀನಿ, ಯಶವಂತಪುರಕ್ಕೆ ಹೋಯ್ತೀನಿ, ಬಾ ನಾನೇ ತೋರಿಸ್ತೀನಿ. ಅವ್ರೆಲ್ಲ ಅಲ್ಲೇ ವೈಟ್ ಬೋರ್ಡ್ ಕಾರ್ಗಳು ನಿಂತಿರ್ತವೆ, ಆಟೋಗಳು ನಿಂತಿರ್ತವೆ. ಅವ್ರ ಬಾಯಿಗೆ ಬಂದಂಗೆ ಕೇಳ್ತಿದ್ರು, ಇವ್ರು ನೋಡಿದ್ರು ನೋಡ್ದಿರೋ ಅಂತಾರ ಸುಮ್ಮನೆ ಓಡಾಡ್ಕೊಂಡು ನಿಂತಿರ್ತಾರೆ. ಎಲ್ಲ ಗೊತ್ತು. ನಾನು ಅದೇ ಹೇಳದ್ನಲ್ಲ, ಮನೇಲಿ ಮೇಟಿನೇ ಕಳ್ಳನ್ ಮಕ್ಳು ಸುಳ್ಳನ್ ಮಕ್ಳು ತುಂಬಿ ತುಳ್ಕಾಡ್ತಿರ್ಬೇಕಾದ್ರೆ ಮನೇಲಿರೋ ಮಕ್ಳುಗಳ ಕತೆ ಏನು ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೋಬೇಕಪ್ಪ. ಏನ್ ಮಾಡಿರಿ ಬಿಡಿ ಅಣ್ಣ. ವಿಧಿ ಇಲ್ಲ ಅವ್ರಿಗೆ ಓಟ್ ಹಾಕದ್ ನಮ್ ಜನ. ನೋಡ್ರಿ ಬೇಕಾದ್ರೆ ಎಲೆಕ್ಷನ್ ಬತ್ತಿದ್ದಂಗೆನೆ ಇನ್ನೊಂದ್ ವಾರ ಇದ್ದಂಗೆ ಎಲ್ಲ ಯಾರು 2,000 ಕೊಟ್ಟನೆಲ್ಲ ಅವನು, ಅವ್ನು 2,500 ಕೊಟ್ಟ ಅವ್ನಿಗೆ ಹಾಕ್ಲ ಓಟ ಅಂತಾರೆ. ಅಣ್ಣ 3 ಓಟ್ ಕಾಂಗ್ರೆಸ್ಗೆ 3 ಓಟ್ ಬಿಜೆಪಿಗೆ ಹಾಕ್ತೀನಿ ಅಣ್ಣ ಅಂತಾರೆ. ಇನ್ 2 ಓಟ್ ದಳಕ್ ಹಾಕ್ತೀನಿ ಅಂತಾರೆ. ನಮ್ ಜನ ಹಿಂಗೆ. ಈ 3 ಪಕ್ಷಕ್ಕೂ ಓಟ್ ಹಾಕ್ಬೇಡ್ರೆ ಈ ಸರಿ ಬದಲಾವಣೆ ತಂದ್ಬಿಡೋಣ ಅಂತ ಜನ ಬರ್ತಾರ? ಖಂಡಿತ ಬರಲ್ಲ. ಬರೋದಕ್ ಬಿಡೋದು ಇಲ್ಲ. ಯಾಕಂದ್ರೆ ಕಾರ್ಯಕರ್ತರುಗಳು ಯಾರು? ಅದಕ್ಕೆ ಅಂತಾನೆ ಕಾರ್ಯಕರ್ತರುಗಳು ಇಕ್ಕಳದ. ಇವರು ಬೂತ್ ಮಟ್ಟದಿಂದಾನು ಕಾರ್ಯಕರ್ತರನ್ನ ಯಾಕೆ ಇಕ್ಕಂತಾರೆ? ಇದಕ್ಕೇನೆ. ಅದಕ್ಕೆ ಮಾಡ್ದೆ, ನೀವು ಮಾಡಿದ್ರಲ್ಲ ಅದಕ್ಕೆ. ಆಟೋದವ್ರ ಬಗ್ಗೆನು ಮಾಡಿ, ಪಾಪ ಬೈಕ್ನವ್ರ ಬಗ್ಗೆನೆ ಮಾಡ್ಬೇಡಿ. ಇಲ್ಲ ಅಣ್ಣ, ನೋಡೋಣ ಬೈಕ್ ಅವ್ರು ನಾವ್ ಹೇಳೋದ್ ಇಷ್ಟೇ ಅಣ್ಣ. ಅದು ಎಲ್ಲೋ ಬೋರ್ಡ್ ಬೈಕ್ ಆದ್ರೆ ಅವನೇನ್ ಮಾಡ್ತಾನೆ, ಟ್ಯಾಕ್ಸ್ ಕಟ್ತಾನೆ, ಮತ್ತೆ ಪರ್ಮಿಟ್ ರಿನ್ಯೂವಲ್ ಮಾಡಿಸ್ಕೊಂತಾನೆ, ಅವನು ವರ್ಷ FC ಮಾಡಿಸ್ಕೊಂತಾನೆ. ಅವಾಗ ಏನೇ ಅದರಿಂದ ಆಕ್ಸಿಡೆಂಟ್ ಆದ್ರೂ ಕೂಡ ಸಮಸ್ಯೆ ಬರಲ್ಲ. ಎಲ್ಲೋ ಬೋರ್ಡ್ ಇದ್ರೆ ಅವ್ನು ಎಲ್ಲೋ ಬೋರ್ಡ್ 2 ವೀಲರ್ ಇಕ್ಕೊಂಡು ಟ್ಯಾಕ್ಸಿ ಸರ್ವಿಸ್ ಮಾಡೋದನ್ನ ನಾವು ಕೇಳಕ್ ಹೋದ್ರೆ ಬಿಡ್ತದ? ಅವ್ನ್ ಲೈಸೆನ್ಸ್ ತಗೊಂಡವನೇ ಹೋಗಲೇ, ಪರ್ಮಿಟ್ ತಗೊಂಡವ್ ನೀನ್ ಅವನ ಕೇಳಕ್ಕೆ ಅಂತದೆ. ಯಾಕೆ ಈ ಗೌರ್ಮೆಂಟ್ ಯಾಕೆ ಮಾಡ್ಕೊಡ್ಬಾರ್ದು ಅವ್ರಿಗೆ ಎಲ್ಲೋ ಬೋರ್ಡು? ಮಾಡಲ್ರು, ಮಾಡಕ್ ಬಿಟ್ಟವ್ರಲ್ಲ ಈಗ. ಅದೇನೋ ಬೈಕ್ ಬತ್ತಾದ ಇದು ಮಾಡೋರಲ್ಲ ಅಣ್ಣ. ಅವೆಲ್ಲ ರೆಂಟಲ್ಗೆ ಅಂತ ಎತ್ಕೊಂಬಂದವ್ರು. ಅದು ಒಂದು ಒಂದು ಎಂಟರ್ಪ್ರೈಸಸ್ ಅಂತ ಒಬ್ಬ ಮಾಡ್ಕಂತಾನೆ. ಅವ್ನು ಅದನ್ನ ಬಾಡಿಗೆಗೆ ಬಿಟ್ಕೊಳಕ್. ಈಗ ಹಳ್ಳಿ ಕಡೆ ಸೈಕಲ್ಗಳನ್ನ ಬಾಡಿಗೆ ಕೊಡ್ತಾರ ಗೊತ್ತಾ? ತಗೊಂಡೋಲ್ಲ 10 ರೂಪಾಯಿ ಕೊಟ್ಬಿಟ್ಟು ಹೊಡ್ಕೊಂಬರ್ಲ, ನಾಳೆ ಸಾಯಂಕಾಲ ತಗೊಂಬರ್ಲ ಅಂತ. ಹಂಗೆ ರೆಂಟಲ್ ಅಲ್ಲಿ ಕೆಲವರು ಎಲ್ಲೋ ಬೋರ್ಡ್ ಇಟ್ಕೊಂಡ್ ಅವ್ರೆ. ಇಲ್ಲಿ ಏನಾಗಿದೆ, ಈಗ ನಿಮ್ ಹತ್ರ ವೈಟ್ ಬೋರ್ಡ್ ಬೈಕ್ ಐತೆ, ನೀವೇನ್ ಮಾಡ್ತೀರಾ? ಹೋಯ್ತೀರಾ, ಅಟ್ಯಾಚ್ಮೆಂಟ್ ಮಾಡ್ಕೊಂತೀರಾ ಓಲಾ ಊಬರ್ ಅಲ್ಲಿ, ಡ್ಯೂಟಿ ಮಾಡ್ಕೊಂಡು ಹೋಯ್ತಾ ಇದ್ದೀರಾ. ಈಗ ನೀವ್ ಯಾರನ್ನಾರು ಬಿದ್ದು ಏನಾರು ಹೆಚ್ಚು ಕಡಿಮೆ ಆಗ ಅವ್ನ್ ಸತ್ತೋಗಿ ನಿಮ್ ಮೇಲೆ ಕೇಸ್ ಹಾಕಿದ್ರೆ ಈಗ ಇನ್ಶೂರೆನ್ಸ್ ಕಟ್ಕೊಡ್ಬೇಕು. ಈಗ ಇನ್ಶೂರೆನ್ಸ್ ಬರಲ್ಲ. ಈಗ ಕೊಡಪ್ಪ 25 ಲಕ್ಷ ಅಂತ ಕೋರ್ಟ್ ಅನ್ಬಿಡ್ತು, ಏನ್ ಮಾಡ್ತೀರಾ? ಅವನು ಕೊಡಕ್ಕಾಗಲ್ಲ, ಏನ್ ಮಾಡಿರಿ? ಜೈಲ್ಗೆ ಹೋಗ್ಬೇಕು. ಕೊಡಕ್ಕಾಗ್ಲಿಲ್ಲ ಜೈಲ್ಗೆ ಹೋಗುವಂತದೆ. ಅವ್ರದ್ದು ತಪ್ಪೇ ಮಾಡ್ತಾ ಇರೋದು. ನಾವ್ ಇದನ್ನೇ ಕೇಳ್ತಾ ಇರೋದು. ಬ್ಯಾಡ್ರಯ್ಯ, ನೀವ್ ಮಾಡ್ತೀರಾ? ಎಲ್ಲೋ ಬೋರ್ಡ್ ಮಾಡ್ಕೊಳ್ರಿ ನೋಡೋಣ. ಅದೇ ಇವ್ರು ಮಾಡಿದ್ರೆ ಆಟೋದವ್ರು ಕರೆಕ್ಟ್ ಆಗಿ, ನಾವು ಕರೆಕ್ಟ್ ಆಗಿ ಹೊಡಿತೀವಿ ಅಂದ್ರೆ ಆಟೋದವ್ರು ಲೈಕ್ ಮಾಡ್ತಾರ. ಇವ್ರು ಆಟೋದವ್ರೆ ಮಿನಿಮಮ್. ಆಟೋದವ್ರು ಜೀವನದಲ್ಲಿ, ನಾನೇ ಹೇಳ್ತಿದ್ದೀನಲ್ಲ, ಆಟೋದವ್ರು ಜಿಂದಗಿಯಲ್ಲಿ ಮೀಟರ್ ಹಾಕೊಂಡು ಅವ್ರು ಹೊಡಿಯಲ್ಲ. ನೋಡೋಣ, ಇಷ್ಟು ದಿನ ನಾವೇನೆ ಸರ್ಕಾರದ ರೇಟ್ಗೋಸ್ಕರ ಫೈಟ್ ಮಾಡ್ದೋ. ಸರ್ಕಾರ ರೇಟ್ ಕೊಟ್ಟಿದೆ. ಇವತ್ತು ಆ ರೇಟ್ ಅನ್ನು ತಗೊಳ್ಬೇಕು ಅಂದ್ರೆ ಮೀಟರ್ ಹಾಕೊಂಡು ದುಡಿಬೇಕು. ಅಲ್ಲೋ ಬರ್ರಯ್ಯ ಮೀಟರ್ ಹಾಕೊಂಡು ದುಡಿರಿ ಅಂದ್ರೆ ಹಿಂದೆ ಎಲ್ಲ ಬಡ್ಕಂತಿದ್ರು. ನಮಗ್ ಸರ್ಕಾರದ ರೇಟ್ ಬೇಕು, ನಮಗ್ ಮೋಸ ಆಗ್ತಾ ಇದೆ, ನಮಗ್ ಸರ್ಕಾರ ರೇಟ್ ಕೊಡ್ಬೇಕು ಅಂತಿದ್ರು. ಆಯ್ತಪ್ಪ ಐತೆ ಬರ್ರಿ ಅಂದ್ರೆ ಯಾವನು ಬಂದ್ ಮೀಟರ್ ಹಾಕೊಂಡು ಡ್ಯೂಟಿ ಮಾಡಕ್ ರೆಡಿ ಇಲ್ಲ. ನಮ್ಗೆ ಹೆಂಗ್ ತಿಕ್ಕ ಉರಿಬೇಕು ಹೇಳ್ರಿ? ಅಲ್ಲ, ಇಂಥವ್ರಿಗೋಸ್ಕರ ನಾವು ಬಡವ್ರ ಮಕ್ಳು ಮುಂದಕ್ಕೆ ಹೋಗಿ ಬಾವಿಗೆ ಬೀಳ್ಬೇಕಾ? ಅದಕ್ಕೆ ನಿರ್ಧಾರ ಮಾಡ್ಬಿಟ್ಟು ಯಾವನ್ ಪ್ರಾಬ್ಲಮ್ ಸಿಗಾಕೊಂಡು ಅನುಭವಿಸ್ಕೊಂತಾನೋ ಅನುಭವಿಸ್ಕೊಳ್ಳಿ. ನಮ್ ಸುಪ್ಪರ್ದಿಗೆಲ್ಲಿರೋರು ಯಾರು ಪ್ರಾಬ್ಲಮ್ ಅಲ್ಲಿ ಇದ್ರೆ ಹೋಯ್ತಿವಿ, ನೋಡ್ತೀವಿ. ಇಲ್ವಾ ನಮ್ ಪಾಡ್ ನಾವ್ ಇರ್ತೀವಿ. ಮುಂಚೆ ತರ ಎಲ್ಲ ಹೋಗೋದು, ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಳ್ಳೋದು, ಅವ್ನ್ ಯಾರ ಮಿನಿಸ್ಟ್ರು ಮನೆ ಬಾಗ್ಲು ಮುಂದೆ ಅಲಿಯೋದು, ಅಧಿಕಾರಿಗಳ ಮುಂದೆ ಅಲಿಯೋದು, ಆಮೇಲೆ ಅಲ್ಲಿ ಕೂತ್ಕೊಂಡು ಗೆರಾವ್ ಹಾಕೊಂಡ್ ಕೂತ್ಕೊಳ್ಳೋದು, ಇವೆಲ್ಲ ಯಾವ್ದಣ್ಣ ಹಣೆ ಬರ? ತಗೊಳ್ಳೋರು ತಿಂಗಳ ಸಂಬಳ ತಗೊಂತಾರೆ. ನಾವು ಕೂಲಿ ನಾಲಿ ಎಲ್ಲ ಬಿಟ್ಬಿಟ್ಟು ನನ್ ಮಕ್ಳು ಪ್ರಯೋಜನ ಬರ್ದಿಲ್ದಿರೋ ವಿಷಯ ಎತ್ಕೊಂಡು ನಾವ್ ಅಲ್ಲಿ ಹೋರಾಟ ಮಾಡ್ಕೊಂಡ್ ಕೂತ್ಕೊಳ್ಳೋಣ.
ಅದಕ್ಕೆ ನಾ ಮಾಡ್ದೆ ಅದು ಒಂದ್ ಮಾಡ್ಲಿ ನೋಡೋಣ, ಹಿಂದೆ ಒಂದ್ ಪ್ಲಾಟ್ಫಾರ್ಮ್ ಇರ್ಲಿಲ್ಲ, ಹೋರಾಟನೇ ಮಾಡ್ಬೇಕಾಗಿತ್ತು. ಅಲ್ಲಿ ಹೋರಾಟ ಮಾಡಿದ್ರೇನೆ ಆ ವಿಷಯ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಗೊತ್ತಾಯ್ತು. ಹಂಗಾಗಿ ಜನಕ್ಕೆ ರೀಚ್ ಆಗೋದು. ಇವತ್ತು ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ, ಹೋರಾಟನೇ ಮಾಡ್ಬೇಕು ಅಂತೇನಿಲ್ಲ. ಸಬ್ಜೆಕ್ಟ್ ಕರೆಕ್ಟ್ ಆಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ಹೋಯ್ತು ಅಂದ್ರೆ ಜನಕ್ಕೆ ರೀಚ್ ಆಗ್ಬೇಕು. ಇಲ್ಲಿ ವಿಷಯ ಅಷ್ಟೇ, ಜನಕ್ಕೆ ರೀಚ್ ಆಗ್ಬೇಕು. ಆ ಸೋಷಿಯಲ್ ಮೀಡಿಯಾ ಐತೆ, ನಾವ್ ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದೀವಿ. ಸರಿ ಅಣ್ಣ, ಆಯ್ತು. ಓಕೆ.